ದೇವರಿಂದ ಯಾರಿಂದ ದೇವರಿಂದ ನನ್ನ ಕೈ ಅಷ್ಟೇ, ನಂದು ಆಯಸ್ಸು ಇರ್ತಕ್ಕ ನನ್ನ ಕೆಲಸ ಇಲ್ಲ ಅಂದ ಹತ್ರ ಇದೊಂದು ಮಾತುಬಿಡಿ. ನನ್ನಿಂದ ಯಾವುದು ಪವಾಡ ಇರೋದಿಲ್ಲ, ನನ್ನ ಕೈಯಿಂದ ಇರೋದಿಲ್ಲ, ನನ್ನ ಕರ್ತವ್ಯ ಅಷ್ಟೇ ನಾನು ಮಾಡ್ತೀನಿ. ಈಗ ನೀವು ಕೂಡ ಹಣ, ನೀವು ಕೂಡ ಅಕ್ಕಿ, ನೀವು ಕೂಡ ಬೆಲ್ಲ, ನೀವು ಕೂಡ ಬಟ್ಟೆಯಿಂದ ನಾವು ಜೀವನ ಮಾಡ್ತಿದ್ದೀವಿ. ನಿಮ್ಮಿಂದ ನಾವು ಭಕ್ತರಿಂದ ಭಗವಂತ ಅಂದರೆ ಸಿಟ್ಕೊಂಡ ಬೈತೀವಿ, ಅದೇ ಬೈಯೋದಂಥದ್ದು ಯಾವ ನೀವು ಗಾಡಿ ಬೈತಿ ಬಿಟ್ಟರೆ ಅದು ನಿಮ್ಮ ನಂಬಿಕೆನೇ ಪವಾಡ ನಡೆಯೋದು, ನಿಮ್ಮ ನಂಬಿಕೆಯಿಂದ. ಕರೆಕ್ಟ್ ಅಲ್ವಾ? ಫೋಟೋಕ್ಕೆ ಕಾಲ ಬಾಡಿಗೆ ಮನೆ ಗೀರಿಗೆ ಮನೆ ಅನ್ಕೊಬೇಡಿ. ಒಂದು ಫೋಟೋ 5 ರೂಪಾಯಿ ಸಿಗುತ್ತೆ, ಇನ್ನೊಂದು 5 ರೂಪಾಯಿ ಕೊಟ್ಟು ಗಾಜ್ ಹಾಕು, 2 ಹೂವು ಇಕ್ಕಿ ಸಮಯ ಇದ್ದಾಗ ಉಳಿದಂತೆ ಕೆಲ್ಸಕೋರಿ. ವಾರಕ್ಕೊಮ್ಮೆ ಹಾಲನ್ನು ಮಾಡಿ ನಿಮ್ಮ ಅಂದವ್ರು ಅವತ್ತು ಇದನ್ನ ನಾನು ದುರ್ಗಮ್ಮ ಅಂತೀನಿ, ನಾನು ಭೂಮಿ ತಾಯಿ ಅಂತೀನಿ. ಆ ಕಡೆ ಗಂಗಮ್ಮ, ಗಂಗಮ್ಮ ನಾನು ಭೂಮಿ ತಾಯಿ ಗಂಗಮ್ಮ ಅಂತೀನಿ. ಅದಕ್ಕೆ ದುರ್ಗಾ ಸ್ಥಳ ಅಂತ ಹೆಸರಿಕಿರೋದು. ಸ್ಥಳ ಅಂದ್ರೆ ಗಂಗಮ್ಮ, ದುರ್ಗಮ್ಮ ಭೂಮಿ ತಾಯಿ, ಅದಕ್ಕೆ ದುರ್ಗಾ ಸ್ಥಳ ಅಂತ ಹೆಸರಿಕಿರೋದು ಅಮ್ಮನವ್ರ ಮೇರೆಗೆ. ಸಾಧ್ಯವಾದ್ರೆ ಮತ್ತೆ ಬನ್ನಿ, ಮಕ್ಕಳ ಕೈಲಿ ಬರ್ಸಿ ದುರ್ಗಾ ಸ್ಥಳ ಕೃಪೆ ಅಂತ. ನಿಮ್ಮ ಮನೆಗೆ ಹಾಲುವನ್ನು ಮಾಡಿ ನಿಮ್ಮ ಮನೆ ಸಮೃದ್ಧಿ ಆಗುತ್ತೆ. ವಾರಕ್ಕೊಮ್ಮೆ ಮೊಸರನ್ನ ಮಾಡಿ ನೀವು ತಿಂತ ಬನ್ನಿ, ದೇವ್ರು ತಿನ್ನೋದಿಲ್ಲ. ನಂಬಿಕೆ ಇದ್ರೆ ಮತ್ತೆ ಬನ್ನಿ ಆಯ್ತಾ. ಇನ್ನು ಮಾಟ ಮಂತ್ರ ಆಗಿದ್ರೆ ಹೊಸ ಮನೆ ಕಟ್ಟಿ ಗ್ರೂಪೇಸ್ ಆಗಿದೆ, ಏನೋ ತೊಂದರೆ ಆಯ್ತು ಅಂದ್ರೆ ತೋಟದ ನೀರು ಬರಲ್ಲ, ಹೊಲದ ನೀರು ಬರಲ್ಲ, ಬೋರ್ ನೀರು ಬರ್ತಾ ಇಲ್ಲ ಅಂತ ಅನ್ಸಿದ್ರೆ ಯಾರೋ ಹೇಳ್ಯಾರ ಅಂತ ತಲೆಗಿಸ್ಕೊಬೇಡಿ. ತೇರ್ಕಾಯಿ ಅಂತ ಮಾಡಿಕ್ಕಿರ್ತೀವಿ ಅಲ್ಲಿ, ಕಟ್ಲೆಕಾಯಿ ಅಂತಾರೆ, ತೇರ್ಕಾಯಿ ಅಂತಾರೆ, ಅನ್ನೋದು ಏನೋ ಅಂತಾರೆ. ತಗೊಂಡಾಗ ಒಂದು ಮನೆ ಬಾಗ್ಲಿಗೆ ಕಟ್ಟಿ, ಮನೆ ಬಾಗ್ಲಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಅಂದ್ರೆ ತೇರ್ ತಗೊಂಡಾಗ ಹುಗ್ಗಿ ಎದಿಗೊಂದು ಫೋಟೋ ಇಡಿ. ತೋಟಕ್ಕೆ ಮನೆಗೊಂದು, ತೋಟಕ್ಕೊಂದು, ದನಿ ಮನೆಗೊಂದು ಕಟ್ಟ ಅವಶ್ಯಕತೆ ಇಲ್ಲ. ಇಡೀ ಮನೆಗೆ ಒಂದೇ ಸಾಕು. ದನಿ ಮನೆಗೆ ಕಟ್ಟಿದ್ರೆ ತೋಟಕ್ಕೂ ಮನೆಗೆ ಬೇಡ, ತೋಟ ಕಟ್ಟಿದ್ರೆ ಮನೆಗೂ ದನಿ ಮನೆಗೆ ಬೇಡ. ದುಡ್ಡಿಲ್ಲ ಅಂತ ಬಡೋರಿದ್ರೆ ಅಲ್ಲಿ ತೇರ್ತಾ ಇದೆ ತಗೊಂಡೋಗ್ರಿ, ತುಂಬಿ ಚಂಬಲು ತುಂಬಿ ಒಂದು ನೀಡ್ಕೊಳ್ಳಿ, ಅಲ್ಲೊಂದು ಕುಂಕುಮ ತಗೊಂಡೋಗ್ರಿ, ಕೆಂಪು ಕುಂಕುಮ ಒಳಗೆ ಹಾಕಿ. ಆದಷ್ಟು ಹೊಸ ಸೊಪ್ಪು ತಗೊಳ್ಳಿ. ಬೇವಿನ ಸೊಪ್ಪು ಸಿಕ್ಕಿಲ್ಲ ಅಂದ್ರೆ ಹಸು ಸೊಪ್ಪು ತಗೊಂಡು ಅಲ್ಲಾಡಿಸಿ ಅಮಾವಾಸ್ಯೆ ಒಂದು ದಿವಸ ನಿಮ್ಮ ಮನೆ ಮೂಲಿಗೆ ಹೋಗ್ತಾ ಬನ್ನಿ. ಯಾರು ಮಾಟ ಮಾಡಿ ಅವರಿಗೆ ಹೋಗ್ತದೆ, ನೆನಪಿರ್ಲಿ. ಆಮೇಲೆ ನೀವು ಯಾವುದೇ ಸ್ಕೂಲಿಗೆ ಓದಿ, ಯಾವುದೇ ಎಜುಕೇಶನ್ ಓದಿ, ಅಂತರ ಹಾಕಲಿ, ಅಂತರ ಪಂಚರು ಓದು, ಬೆಳಗಾವಿಂದ ಸುಮ್ಮನೆ ಮಾಡೋದಿಲ್ಲ. ಆಮೇಲೆ ಓದಿನಿ ಎಜುಕೇಟೆಡ್ ಅಂತ ಅಂತರ ಬಿಸಾಕೋ ನಾನು ಜವಾಬ್ದಾರಲ್ಲ. ಅಂತರ ಬಿಸಾಕೋಗಿ ಓದೋರಿದ್ದಾರೆ, ಫೋಟೋ ಎಷ್ಟು ಓದೋರಿದ್ದಾರೆ, ಗತ್ತೊಡ್ದು ಓದೋರಿದ್ದಾರೆ, ಲೈವಲ್ಲಿ ಇರೋದು ಬೇಡ. ರಸ್ತೆಯಲ್ಲಿ ಹೋಗಿದ್ದಾರೆ ನೋಡಿರ್ತೀರಿ, ಭಾನುವಾರ ಏನಾದ್ರು ಅಂತ ನೋಡಿರ್ತೀರಿ.